ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಬರುವಂತ ಡಿಫರೆಂಟ್ ಮತ್ತೆ ಇಂಪಾರ್ಟೆಂಟ್ ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಯಾವ್ದು ಅದಕ್ಕೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. 9th question. Mr. Siddappa furnishes the following information of income for the assessment year 2022-23. Find out his total income if his residency status is resident and ordinary resident, resident but not ordinary resident, non-resident. First point, profit on sale of property at Bengaluru, one-off received in Hong Kong, rupees 1 lakh. Second point, interest on UK development bonds, rupees 1,50,000, of which rupees 1 lakh remitted to India. Third point, profit from business in Switzerland, controlled from India, within bracket, 40% profit received in India, rupees 3 lakh. Fourth one, salary computed, drawn for 3 months for working in Indian Embassy's office in Israel and salary received there, rupees 60,000. Fifth point, gift from his brother, rupees 60,000. First point, so profit on sale of property at Bengaluru, so one off received in Hong Kong, rupees 1 lakh. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಪ್ರಾಪರ್ಟಿನ ಬೆಂಗಳೂರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ 1 lakh ವರ್ತ್ ರುಪೀಸ್. ಸೊ ಅದಾದ್ಮೇಲಿಂದ ಸೊ ಒನ್ ಆಫ್ ರಿಸೀವ್ಡ್ ಇನ್ ಹಾಂಗ್ಕಾಂಗ್. ಸೊ ಇಲ್ಲಿ ಸೊ ಪ್ರಾಪರ್ಟಿ ಸೇಲ್ ಆಗ್ತಾ ಇರೋದೇ ಬೆಂಗಳೂರು, ಅಂದ್ರೆ ವಿತ್ ಇನ್ ದ ಬೌಂಡ್ರಿ ಆಫ್ ಇಂಡಿಯಾ. ಸೊ ಯಾವಾಗ ಬೌಂಡ್ರಿ ಒಳಗಡೆ ಇನ್ಕಮ್ ಬರುತ್ತೆ, ಸೊ ನೆಕ್ಸ್ಟ್ ಅದು ಎಲ್ಲೇ ರಿಸೀವ್ ಆಗಲಿ ಅಥವಾ ಎಲ್ಲೇ ಅದು ಟ್ರಾನ್ಸ್ಫರ್ ಆಗಲಿ ಅದು ನಮಗೆ ರಿಲೇಟೆಡ್ ಇರಲ್ಲ. ಸೊ ಹಂಗಾಗಿ ಇಲ್ಲಿ ಸೊ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾ ಇರೋದ್ರಿಂದ ಸೊ 3 ಜನಕ್ಕೂ ನಾವೇನ್ ಮಾಡ್ತೀವಿ 1 lakh ನ ಮೆನ್ಷನ್ ಮಾಡ್ತೀವಿ. Next, second point, so interest on UK development bonds, rupees 1,50,000, of which rupees 1 lakh remitted to India. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು UK ಅಂದ್ರೆ UK ಡೆವಲಪ್ಮೆಂಟ್ ಬಾಂಡ್ಸ್ ಆಗಿರೋದ್ರಿಂದ UK ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇವನ್ ರಿಸೀವ್ ಆಗ್ತಾ ಇರೋದು UK ನಲ್ಲೇ 1,50,000 ವರ್ತ್ ರುಪೀಸ್. ಸೊ ಅದಾದ್ಮೇಲಿಂದ ಸೊ 1 lakh ಬಂದು ರೆಮಿಟೆಡ್ ಟು ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಲ್ರೆಡಿ ಹೇಳಿದ್ದೀನಿ, ಸೊ ನಮಗೆ ರಿಸೀವ್ ಟು ಇಂಡಿಯಾ ಅಂತ ಇದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ರೆಮಿಟೆಡ್ ಅಥವಾ ಟ್ರಾನ್ಸ್ಫರ್ ಅಂತ ಇದ್ರೆ ಅದನ್ನ ಕನ್ಸಿಡರ್ ಮಾಡಕ್ ಹೋಗಲ್ಲ. ಸೊ ಹಂಗಾಗಿ ಇಲ್ಲಿ ಸೊ ರೆಮಿಟೆಡ್ ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ ಅದು ನಮಗೆ ಯಾವುದೇ ತರದ್ದು ಯೂಸ್ ಆಗಲ್ಲ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು UK ನಲ್ಲಿ, ರಿಸೀವ್ ಆಗ್ತಾ ಇರೋದು UK ನಲ್ಲಿ. ಹಂಗಾಗಿ ಫಸ್ಟ್ ಪರ್ಸನ್ಗೆ ಮಾತ್ರ ನಾವೇನ್ ಮಾಡ್ತೀವಿ ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ 1,50,000. ಸೊ ರಿಮೈನಿಂಗ್ 2 ಪರ್ಸನ್ಸ್ಗೆ ನಿಲ್ ಆಗುತ್ತೆ. ಸೊ ನೆಕ್ಸ್ಟ್ ಮೂರನೇ ಪಾಯಿಂಟ್, ಸೊ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸ್ವಿಟ್ಜರ್ಲ್ಯಾಂಡ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, 40% ಪ್ರಾಫಿಟ್ ರಿಸೀವ್ಡ್ ಇನ್ ಇಂಡಿಯಾ, ಸೊ ಟೋಟಲ್ ಅಮೌಂಟ್ ಬಂದು 3 lakh. ಸೊ ಯಾವಾಗ ನಮಗೆ ಈ ತರ ಸೆಂಟೆನ್ಸ್ ಬಂದು ಬ್ರಾಕೆಟ್ ಅಲ್ಲಿ ಇರುತ್ತೆ, ಸೊ ಸ್ಪ್ಲಿಟ್ ಮಾಡಕ್ಕೆ ಹೇಳಿದ್ದೀನಿ ನಾನು. ಸೊ ಇಲ್ಲಿ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸ್ವಿಟ್ಜರ್ಲ್ಯಾಂಡ್ ಕಂಟ್ರೋಲ್ ಫ್ರಮ್ ಇಂಡಿಯಾ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಿಸ್ನೆಸ್ ಬಂದು ಸ್ವಿಟ್ಜರ್ಲ್ಯಾಂಡ್ ಇರೋದು, ಬಟ್ ಕಂಟ್ರೋಲ್ ಬಂದು ಇಂಡಿಯಾದಲ್ಲಿದೆ. ಸೊ ಯಾವಾಗ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ, ಸೊ ಫಸ್ಟ್ 2 ಪರ್ಸನ್ಸ್ಗೆ ನಾವು ಅಮೌಂಟ್ ನ ಮೆನ್ಷನ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಹಾಗಾಗಿ ಸೊ ಫಸ್ಟ್ 2 ಕಾಲಮ್ಸ್ ಅಲ್ಲಿ 3 lakh ಮೆನ್ಷನ್ ಮಾಡ್ತೀವಿ. ಸೊ ಇವಾಗ ನಾವು ಬ್ರಾಕೆಟ್ ಅಲ್ಲಿ ಇರುವಂತ ಸೆಂಟೆನ್ಸ್ ನ ಅಬ್ಸರ್ವ್ ಮಾಡೋಣ. ಸೊ 40% ಆಫ್ ಪ್ರಾಫಿಟ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಟೋಟಲ್ 3 lakh ಅಲ್ಲಿ ಸೊ 40% ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಹಾಗಾಗಿ 40% ಅಂದ್ರೆ ನಮಗೆ 1,20,000 ಬರುತ್ತೆ. ಸೊ 1,20,000 ನಾವು 3 ಕಾಲಮ್ಗೂ ಮೆನ್ಷನ್ ಮಾಡಬೇಕು. ಬಟ್ ಆಲ್ರೆಡಿ ನಾವು ಫಸ್ಟ್ 2 ಕಾಲಮ್ಸ್ಗೆ ಫುಲ್ ಅಮೌಂಟ್ ನ ಮೆನ್ಷನ್ ಮಾಡಿದೀವಿ. ಹಾಗಾಗಿ ಲಾಸ್ಟ್ ಕಾಲಮ್ಗೆ ಮಾತ್ರ ನಾವು 1,20,000 ನ ಮೆನ್ಷನ್ ಮಾಡ್ತೀವಿ. Next, fourth point, salary within bracket computed, drawn for 3 months for working in Indian Embassy's office in Israel and salary received there, rupees 60,000. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಇಸ್ರೇಲ್ ಅಲ್ಲಿ, ರಿಸೀವ್ ಆಗ್ತಾ ಇರೋದು ಇಸ್ರೇಲ್ ಅಲ್ಲಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಸೊ ಸ್ಯಾಲರಿನ ಪ್ರೊವೈಡ್ ಮಾಡ್ತಾ ಇರೋದು ಬಂದು ಇಂಡಿಯನ್ ಎಂಬೆಸಿಸ್ ಆಫೀಸ್ಗೆ. ಸೊ ಇಂಡಿಯನ್ ಎಂಬೆಸಿಸ್ ಆಫೀಸ್ ಅಂದ್ರೆ ನಮ್ಮ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಸೊ ಅದರ್ ಕಂಟ್ರಿನಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ ನ ಎಸ್ಟಾಬ್ಲಿಷ್ ಮಾಡಿರುತ್ತೆ. ಸೊ ಆ ಒಂದು ಗೌರ್ಮೆಂಟ್ ಆಫೀಸ್ ಬಂದು ಅಲ್ಲಿನ ಒಂದು ಫಾರಿನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಮತ್ತೆ ಪಾಲಿಸೀಸ್ಗೆ ವರ್ಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಸೊ ಸ್ಯಾಲರಿನ ಪ್ರೊವೈಡ್ ಮಾಡ್ತಾ ಇರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರೋದ್ರಿಂದ ಅದು ಇಂಡಿಯನ್ ಇನ್ಕಮ್ ಆಗುತ್ತೆ. ಹಾಗಾಗಿ 3 ಜನಕ್ಕೆ ನಾವು ಮೆನ್ಷನ್ ಮಾಡಲೇಬೇಕು. ಸೊ ಇಲ್ಲಿ 3 months ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಇನ್ಕಮ್ ಬಂದು 60,000 ಇದೆ. ಸೊ 60,000 ಇಂಟು 3 ಅಂದ್ರೆ 3 months ಮಾತ್ರ ನಾವು ಮೆನ್ಷನ್ ಮಾಡಬೇಕು. ಸೊ ಅಲ್ಲಿಗೆ 1,80,000 ಬರುತ್ತೆ. ಸೊ 3 ಜನಕ್ಕೂ ಈ ಒಂದು ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಫಿಫ್ತ್ ಒನ್, ಗಿಫ್ಟ್ ಫ್ರಮ್ ಹಿಸ್ ಬ್ರದರ್ rupees 60,000. ಸೊ ನಮಗೆ ಗಿಫ್ಟ್ ಬಂದು ಅಪ್ ಟು 50,000 ಬಂದು ಲಿಮಿಟ್ ಇದೆ. ಬಟ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು ಗಿಫ್ಟ್ ನ ಬ್ರದರ್ ಅಂದ್ರೆ ರಿಲೇಟಿವ್ ಬರ್ತಾರೆ. ಹಾಗಾಗಿ ಅದಕ್ಕೆ ಯಾವುದೇ ತರದ ಅಮೌಂಟ್ ಲಿಮಿಟೇಷನ್ಸ್ ಇಲ್ಲ. ಹಾಗಾಗಿ 3 ಜನಕ್ಕೆ ನಿಲ್ ಆಗುತ್ತೆ. ಸೊ ನೆಕ್ಸ್ಟ್ ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಬಂದು ಫಸ್ಟ್ ಪರ್ಸನ್ಗೆ 7,30,000 ಬರುತ್ತೆ. ನೆಕ್ಸ್ಟ್ ಪರ್ಸನ್ಗೆ 5,80,000 ಬರುತ್ತೆ. ಲಾಸ್ಟ್ ಪರ್ಸನ್ಗೆ 4 lakh ಬರುತ್ತೆ.
ಸೊ ಮತ್ತೆ ಒಂದ್ಸಲ ಎಲ್ಲ ಪಾಯಿಂಟ್ ರಿಪೀಟ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ರಾಪರ್ಟಿ ಅಟ್ ಬೆಂಗಳೂರು. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದೇ ಬೆಂಗಳೂರಲ್ಲಿ, ಅಂದ್ರೆ ನಮ್ಮ ಒಂದು ಬೌಂಡ್ರಿ ಒಳಗಡೆ. ಬಟ್ ಅದಾದ್ಮೇಲಿಂದ ಇನ್ಕಮ್ ಬಂದು ಹಾಂಗ್ಕಾಂಗ್ ಅಲ್ಲಿ ರಿಸೀವ್ ಮಾಡ್ಕೊಂತ ಇದ್ದಾರೆ. ಸೊ ಯಾವಾಗ ಬೌಂಡ್ರಿ ಒಳಗಡೆ ಇನ್ಕಮ್ ಬರುತ್ತೆ, ನೆಕ್ಸ್ಟ್ ಅದು ಎಲ್ಲೇ ರಿಸೀವ್ ಆದ್ರೂ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಹಂಗಾಗಿ 3 ಜನಕ್ಕೆ ಅಮೌಂಟ್ ನ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಲ್ಲಿ ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು UK ನಲ್ಲಿ, ರಿಸೀವ್ ಆಗ್ತಾ ಇರೋದು UK ನಲ್ಲೇ. ಬಟ್ ಅದಾದ್ಮೇಲಿಂದ ರೆಮಿಟೆಡ್ ಟು ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ನಮಗೆ ರಿಸೀವ್ಡ್ ಅಂತ ಬಿಟ್ರೆ ರೆಮಿಟೆಡ್ ಅಥವಾ ಟ್ರಾನ್ಸ್ಫರ್ ಅಂತ ಇದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ಫಸ್ಟ್ ಪರ್ಸನ್ಗೆ ಮಾತ್ರ ನಾವು ಅಮೌಂಟ್ ನ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಮೂರನೇದ್ರಲ್ಲಿ ಸೊ ಈ ಇನ್ಕಮ್ ಬಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅರ್ನ್ ಆಗ್ತಿದೆ, ಬಟ್ ಕಂಟ್ರೋಲ್ ಬಂದು ಇಂಡಿಯಾದಲ್ಲಿ ಇರೋದು. ಸೊ ಕಂಟ್ರೋಲ್ ನಮ್ಮ ಹತ್ರ ಇದ್ದಾಗ ಫುಲ್ ಅಮೌಂಟ್ ನ ಫಸ್ಟ್ 2 ಕಾಲಮ್ಸ್ಗೆ ಮೆನ್ಷನ್ ಮಾಡಿದೀವಿ. ಅದಾದ್ಮೇಲಿಂದ 40% ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ 40% ಅಂದ್ರೆ 1,20,000. ಸೊ 1,20,000 ನ 3 ಅಮೌಂಟ್ ಕಾಲಮ್ಗೆ ಮೆನ್ಷನ್ ಮಾಡಬೇಕು. ಬಟ್ ಫಸ್ಟ್ 2 ಕಾಲಮ್ಸ್ ಅಲ್ಲಿ ಆಲ್ರೆಡಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಹಾಗಾಗಿ ಲಾಸ್ಟ್ ಕಾಲಮ್ಗೆ ಮಾತ್ರ 1,20,000 ನ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್ ಬಂದು ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಇಸ್ರೇಲ್ ಅಲ್ಲಿ, ರಿಸೀವ್ ಆಗ್ತಾ ಇರೋದು ಇಸ್ರೇಲ್ ಅಲ್ಲೇ. ಬಟ್ ಅಲ್ಲಿ ಸೊ ಇನ್ಕಮ್ ನ ಪ್ರೊವೈಡ್ ಮಾಡ್ತಾ ಇರೋದು ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ, ಸೊ ಇಂಡಿಯನ್ ಎಂಬಸಿಸ್ ಆಫೀಸ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಇಂಡಿಯನ್ ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ 3 ಜನಕ್ಕೆ ನಾವು ಅಮೌಂಟ್ ನ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಅಲ್ಲಿ ಸೊ ಗಿಫ್ಟ್ ಬಂದು ಮೋರ್ ದ್ಯಾನ್ 50,000 ಇದೆ, ಬಟ್ ಪ್ರೊವೈಡ್ ಮಾಡ್ತಾ ಇರೋದು ಬಂದು ಬ್ರದರ್ ಅಂದ್ರೆ ರಿಲೇಟಿವ್ ಆಗ್ತಾರೆ. ಹಾಗಾಗಿ 3 ಕಾಲಮ್ಗೆ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. 10th question. From the following particulars of Mr. Vinay, compute his gross total income for the assessment year 2022-23. Resident and ordinary resident, resident but not ordinary resident, non-resident. First point, income from house property in Japan not received in India, rupees 1 lakh. Second point, gift from friends, rupees 70,000. Third point, income from Indian partnership firm, rupees 20,000. Fourth point, income from business in South Korea and the business is controlled from Tumkur, within bracket 25% received in Tumkur, rupees 2 lakh. Fifth point, interest on post office savings bank account in Bengaluru, within bracket account is held in joint names, rupees 15,000. First point, so income from house property in Japan not received in India, rupees 1 lakh. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಜಪಾನ್ ಅಲ್ಲಿ. ಸೊ ಸೆಂಟೆನ್ಸ್ ನ ಕ್ಲೀನ್ ಆಗಿ ಓದಬೇಕು. ಅವ್ರು ಮೆನ್ಷನ್ ಮಾಡ್ತಾ ಇರೋದು ಬಂದು ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ರಿಸೀವ್ಡ್ ಇನ್ ಇಂಡಿಯಾ ಆಗಿದ್ರೆ 3 ಜನಕ್ಕೂ ಮೆನ್ಷನ್ ಮಾಡ್ತಿದ್ವಿ. ಸೊ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಸೊ ಇನ್ಕಮ್ ಅರ್ನ್ ಆಗ್ತಾ ಇರೋದು ಜಪಾನ್ ಅಲ್ಲಿ, ರಿಸೀವ್ ಆಗ್ತಾ ಇರೋದು ಜಪಾನ್ ಅಲ್ಲೇ. ಹಾಗಾಗಿ ಜಸ್ಟ್ 1% ಮಾತ್ರ ನಾವು ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ. ಸೊ ರಿಮೈನಿಂಗ್ 2 ಕಾಲಮ್ಸ್ಗೆ ನಿಲ್ ಆಗುತ್ತೆ. ಸೊ ನೆಕ್ಸ್ಟ್ ಸೊ ಗಿಫ್ಟ್ ಫ್ರಮ್ ಫ್ರೆಂಡ್ಸ್ rupees 70,000. ಸೊ ಗಿಫ್ಟ್ ಬಂದು ಅಪ್ ಟು 50,000 ಬಂದು ಎಕ್ಸೆಂಪ್ಟೆಡ್. ಸೊ ಇಲ್ಲಿ ಸೊ ಗಿಫ್ಟ್ ಅನ್ನ ನಾವು ಫ್ರೆಂಡ್ ಇಂದ ರಿಸೀವ್ ಮಾಡ್ತಾ ಇದೀವಿ, ಮತ್ತೆ ಎಬೋ 50,000 ಆಗಿರೋದ್ರಿಂದ ಅದು ಟ್ಯಾಕ್ಸಬಲ್ ಆಗುತ್ತೆ. ಸೊ 3 ಜನಕ್ಕೆ ನಾವು ಅಮೌಂಟ್ ನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಸೊ ಇನ್ಕಮ್ ಫ್ರಮ್ ಇಂಡಿಯನ್ ಪಾರ್ಟ್ನರ್ಶಿಪ್ ಫರ್ಮ್ rupees 20,000. ಸೊ HUF ಮತ್ತೆ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಯಾವುದೇ ತರದ ಇನ್ಕಮ್ ಬಂದ್ರು ಅದಕ್ಕೆ ನಾವು ಟ್ಯಾಕ್ಸ್ ನ ಪೇ ಮಾಡಂಗಿಲ್ಲ. ಸೊ ಹಾಗಾಗಿ 3 ಕಾಲಮ್ಗೆ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಸೌತ್ ಕೊರಿಯಾ ಅಂಡ್ ದ ಬಿಸ್ನೆಸ್ ಇಸ್ ಕಂಟ್ರೋಲ್ ಫ್ರಮ್ ತುಮಕೂರ್. ಸೊ 25% ರಿಸೀವ್ಡ್ ಇನ್ ತುಮಕೂರ್, rupees 2 lakh. ಸೊ ಈ ತರ ಇದ್ದಾಗ ಸೆಂಟೆನ್ಸ್ ನ ನಾವು ಸ್ಪ್ಲಿಟ್ ಮಾಡಬೇಕು. ಸೊ ಇಲ್ಲಿ ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಸೌತ್ ಕೊರಿಯಾ ಅಂಡ್ ದ ಬಿಸ್ನೆಸ್ ಇಸ್ ಕಂಟ್ರೋಲ್ ಫ್ರಮ್ ತುಮಕೂರ್. ಸೊ ತುಮಕೂರ್ ಅಂದ್ರೆ ಇಂಡಿಯಾ ಬೌಂಡ್ರಿ ಒಳಗಡೆ. ಸೊ ಕಂಟ್ರೋಲ್ ನಮ್ಮ ಹತ್ರ ಇದ್ದಾಗ ಫಸ್ಟ್ 2 ಕಾಲಮ್ಸ್ಗೆ ನಾವು ಅಮೌಂಟ್ ನ ಮೆನ್ಷನ್ ಮಾಡಬೇಕು. ಸೊ ಫುಲ್ ವ್ಯಾಲ್ಯೂ ಬಂದು 2 lakh ಇದೆ. ಸೊ ಹಾಗಾಗಿ ಫಸ್ಟ್ 2 ಕಾಲಮ್ಸ್ಗೆ ನಾವು 2 lakh ಮೆನ್ಷನ್ ಮಾಡ್ತೀವಿ. ಸೊ ಇವಾಗ ಸೆಂಟೆನ್ಸ್ ನ ಬ್ರಾಕೆಟ್ ಅಲ್ಲಿ ಓದೋಣ. ಸೊ 25% ಈಸ್ ರಿಸೀವ್ಡ್ ಇನ್ ತುಮಕೂರ್. ಸೊ 2 lakh ಮೇಲೆ 25% ಮಾಡಿದಾಗ ನಮಗೆ 50,000 ಬರುತ್ತೆ. ಸೊ 50,000 ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಹಾಗಾಗಿ ಅದನ್ನ 3 ಜನಕ್ಕೆ ಮೆನ್ಷನ್ ಮಾಡಬೇಕು. ಬಟ್ ಆಲ್ರೆಡಿ ಫಸ್ಟ್ 2 ಕಾಲಮ್ಸ್ಗೆ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಸೊ ಲಾಸ್ಟ್ ಕಾಲಮ್ಗೆ ಮಾತ್ರ ನಾವೇನ್ ಮಾಡ್ತೀವಿ, 50,000 ನ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್, ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬೆಂಗಳೂರು. ಸೊ ಅಕೌಂಟ್ ಈಸ್ ಹೆಲ್ಡ್ ಇನ್ ಜಾಯಿಂಟ್ ನೇಮ್ಸ್, rupees 15,000. ಸೊ ಇಲ್ಲಿ ಸೊ ಪೋಸ್ಟ್ ಆಫೀಸ್ ಇಂದ ನಮಗೆ ಇಂಟ್ರೆಸ್ಟ್ ಬರ್ತಾ ಇದೆ, ಬಟ್ ಇಲ್ಲಿ ಅಕೌಂಟ್ ಬಂದು ಜಾಯಿಂಟ್ ಅಕೌಂಟ್. ನಮಗೆ ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಅಪ್ ಟು 3,500 ಬಂದು ಎಕ್ಸೆಂಪ್ಟೆಡ್. ಅದೇ ಜಾಯಿಂಟ್ ಅಕೌಂಟ್ ಅಂದ್ರೆ ನಮಗೆ ಅಪ್ ಟು 7,000 ಬಂದು ಎಕ್ಸೆಂಪ್ಟೆಡ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಇಲ್ಲಿ ಸೊ ವ್ಯಾಲ್ಯೂ ರಿಸೀವ್ ಮಾಡ್ತಾ ಇರೋದು ಬಂದು 15,000. ಸೊ 15,000 ಅಲ್ಲಿ 7,000 ವರೆಗೂ ನಮಗೆ ಎಕ್ಸೆಂಪ್ಟೆಡ್ ಇದೆ. ಅದಕ್ಕಿಂತ ಎಕ್ಸ್ಟ್ರಾ ಅಮೌಂಟ್ಗೆ ನಾವು ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ಇಲ್ಲಿ ಇಂಡಿಯನ್ ಇನ್ಕಮ್ ಆಗಿರೋದ್ರಿಂದ 3 ಜನಕ್ಕೆ ರಿಮೈನಿಂಗ್ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸೆಸ್ ವ್ಯಾಲ್ಯೂ ಬಂದು 8,000. ಸೊ ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬಂದು ಫಸ್ಟ್ ಕಾಲಮ್ಗೆ 3,78,000 ಬರುತ್ತೆ. ಸೆಕೆಂಡ್ ಕಾಲಮ್ಗೆ 2,78,000 ಬರುತ್ತೆ. ಸೊ ಲಾಸ್ಟ್ ಒನ್ಗೆ 1,28,000 ಬರುತ್ತೆ. ಸೊ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಜಪಾನ್ ಅಲ್ಲಿ.
ಸೊ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ, ಅಂದ್ರೆ ಇನ್ಕಮ್ ಅರ್ನ್ ಆಗಿ ಸೊ ರಿಸೀವ್ ಆಗ್ತಾ ಇರೋದು ಬಂದು ಅದರ್ ಕಂಟ್ರಿನಲ್ಲಿ. ಹಾಗಾಗಿ ಫಸ್ಟ್ ಕಾಲಮ್ಗೆ ಮಾತ್ರ ನಾವು ಅಮೌಂಟ್ ನ ಮೆನ್ಷನ್ ಮಾಡಿದೀವಿ. ಸೆಕೆಂಡ್ ಒನ್ ಅಲ್ಲಿ ಸೊ ಗಿಫ್ಟ್ ರಿಸೀವ್ ಮಾಡ್ಕೊಂತ ಇದೀವಿ, ಅದು ಫ್ರೆಂಡ್ ಇಂದ. ಸೊ ಎಬೋ 50,000 ಇದ್ರೆ ಟ್ಯಾಕ್ಸಬಲ್ ಆಗುತ್ತೆ, ಹಂಗಾಗಿ 3 ಕಾಲಮ್ಗೆ ಅಮೌಂಟ್ ನ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್ ಬಂದು ಇಂಡಿಯನ್ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ನಾವು ಇನ್ಕಮ್ ನ ಅರ್ನ್ ಮಾಡ್ತಾ ಇದೀವಿ, ಸೊ ಅದಕ್ಕೆ ನಾಟ್ ಟ್ಯಾಕ್ಸಬಲ್, ಸೊ 3 ಕಾಲಮ್ಗೆ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಸೌತ್ ಕೊರಿಯಾ, ಬಟ್ ಕಂಟ್ರೋಲ್ ಬಂದು ತುಮಕೂರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಕಂಟ್ರೋಲ್ ಬಂದು ಇಂಡಿಯಾದಲ್ಲಿ ಇದ್ರೆ ಸೊ ಫಸ್ಟ್ 2 ಕಾಲಮ್ಸ್ಗೆ ಫುಲ್ ಅಮೌಂಟ್ ಮೆನ್ಷನ್ ಮಾಡಬೇಕು. ಅದಾದ್ಮೇಲಿಂದ ಸೊ 25% ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ 25% ಅಂದ್ರೆ 50,000. ಸೊ 3 ಕಾಲಮ್ಗೆ 50,000 ನ ಮೆನ್ಷನ್ ಮಾಡಬೇಕು, ಬಟ್ ಆಲ್ರೆಡಿ ನಾವು ಫಸ್ಟ್ 2 ಕಾಲಮ್ಸ್ ಅಲ್ಲಿ ಫುಲ್ ಅಮೌಂಟ್ ಮೆನ್ಷನ್ ಮಾಡಿದೀವಿ, ಹಾಗಾಗಿ ಲಾಸ್ಟ್ ಕಾಲಮ್ಗೆ ಮಾತ್ರ ನಾವು 50,000 ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಸೊ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಿಂದ ಇಂಟ್ರೆಸ್ಟ್ ರಿಸೀವ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಕೌಂಟ್ ಬಂದು ಜಾಯಿಂಟ್ ಅಕೌಂಟ್ ಆಗಿರೋದ್ರಿಂದ ಅಪ್ ಟು 7,000 ಬಂದು ಎಕ್ಸೆಂಪ್ಟೆಡ್ ಆಗುತ್ತೆ, ಹಾಗಾಗಿ 15,000 ಅಲ್ಲಿ 7,000 ಬಂದು ಎಕ್ಸೆಂಪ್ಷನ್. ಸೊ ಇನ್ನು ರಿಮೈನಿಂಗ್ ವ್ಯಾಲ್ಯೂ 8,000ಗೆ ನಾವು ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಈ ವಿಡಿಯೋನಲ್ಲಿ ಡಿಫ್ರೆಂಟ್ ಮತ್ತೆ ಇಂಪಾರ್ಟೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಯಾವ್ದು, ಅದಕ್ಕೆ ಸೊಲ್ಯೂಷನ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದೀವಿ. ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.